ಕೋಮುಲ್ ಹುದ್ದೆ ಮಾರಾಟ ಆಗಿದ್ದು ನಿಜ. ಇಡಿ ರೇಡ್ ವೇಳೆ ಸ್ಫೋಟಕ ಮಾಹಿತಿ ಸಿಕ್ಕಿರೋದು ನೋಡಿ. ರಾಜ್ಯದಲ್ಲಿ ಮೊದಲ ಬಾರಿ ಹಗರಣವೊಂದರಲ್ಲಿ ಇಡಿ ರೇಡ್ ಆಗಿರೋದು. ಎಂಎಲ್ಎ ನಂಜೇಗೌಡರಿಂದ ಕೋಮುಲ್ ಹುದ್ದೆ ಸೇಲ್ ಅಂತ ಈಗ ಇಡಿ ಹೇಳಿದೆ. ಪೋಸ್ಟ್ ಸೇಲ್ ಬಗ್ಗೆ ಇಡಿಗೆ ಮಹತ್ವದ ದಾಖಲೆ ಸಿಕ್ಕಿರೋದು. ಕೋಮುಲ್ನ 30 ಹುದ್ದೆ ಸೇಲ್ ಆಗಿದೆ. ಒಂದೊಂದು ಹುದ್ದೆಗೆ 30 ಲಕ್ಷ ರೂಪಾಯಿ. ನೋಡಿ, ಕೋಲಾರ ಹಾಲು ಒಕ್ಕೂಟದ 75 ಹುದ್ದೆಗಳಿಗೆ ನೇಮಕಾತಿಯಾಗಿತ್ತು. ನೇಮಕಾತಿ ಸಮಿತಿ ಮುಖ್ಯಸ್ಥ ಕೋಮುಲ್ ಅಧ್ಯಕ್ಷ ನಂಜೇಗೌಡ, ಅಸಿಸ್ಟೆಂಟ್ ಮ್ಯಾನೇಜರ್, ಕೃಷಿ ಅಧಿಕಾರಿ, ವಿಸ್ತರಣಾಧಿಕಾರಿ, ಡೇರಿ ಸೂಪರ್ವೈಸರ್, ಮೆಕ್ಯಾನಿಕ್ ಹುದ್ದೆಗಳಿಗೆ ನಡೆದಿದ್ದಂತಹ ಪರೀಕ್ಷೆ. ಸಂದರ್ಶನದ ಪ್ರಕ್ರಿಯೆ ದುರ್ಬಳಕೆ, ರಿಸಲ್ಟ್ ಬರದೆ ತರಬೇತಿ, ಕೆಲವು ರಾಜಕಾರಣಿಗಳು ಶಿಫಾರಸು ಮಾಡಿದ್ದ 30 ಮಂದಿಯ ಪಟ್ಟಿ ಈಗ ಇಡಿ ರೇಡ್ ವೇಳೆ ಪತ್ತೆಯಾಗಿರೋದು. ಸೀಟ್ಗಳು ಸೇಲ್ ಆಗಿದ್ದನ್ನ ಕೆಲವು ನಿರ್ದೇಶಕರು ಒಪ್ಕೊಂಡಿದ್ದಾರೆ. ಇಡಿ ರೇಡ್ ವೇಳೆ 150 ಕೋಟಿ ಮೌಲ್ಯದ ಭೂಮಿ ಅಕ್ರಮ ಮಂಜೂರು ಕೇಸಲ್ಲಿ ರೇಡ್ ಆಗಿತ್ತು. ಇಡಿ ರೇಡ್ ವೇಳೆ 25 ಲಕ್ಷ ರೂಪಾಯಿ ನಗದು ಸಿಕ್ಕಿದೆ. ನಂಜೇಗೌಡರ ಮನೆಯಲ್ಲಿ 50 ಕೋಟಿ ಚರ ಹಾಗೆ ಸ್ಥಿರ ಆಸ್ತಿ ಪತ್ತೆಯಾಗಿದೆ. ಇಡಿ ರೇಡ್ ವೇಳೆ ಸ್ಫೋಟಕವಾದಂತ ಮಾಹಿತಿ ಸಿಕ್ಕಿದೆ ನೋಡಿ. ಶಾಸಕ ಕೆವೈ ನಂಜೇಗೌಡರ ಅವರ ನಿವಾಸದ ಮೇಲೆ ಇಡಿ ರೇಡ್ ಆಗಿತ್ತು. ಇಡಿ ರೇಡ್ ವೇಳೆ ಮಹತ್ವದ ಮಾಹಿತಿ ಸಿಕ್ಕಿರೋದು. ಈಗ ಸ್ಫೋಟಕ ಮಾಹಿತಿ ಸಿಕ್ಕಿರೋದು ಇಡಿಗೆ. ಮೊದಲ ಬಾರಿ ಹಗರಣವೊಂದರಲ್ಲಿ ಇಡಿ ರೇಡ್ ಆಗಿರೋದು. ಕೋಮುಲ್ ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಎ ನಂಜೇಗೌಡರಿಂದ ಕೋಮುಲ್ ಹುದ್ದೆ ಸೇಲ್ ಆಗಿದೆ ಅಂತ ಇಡಿ ಹೇಳಿದೆ. ಈಗಾಗಲೇ ಇಡಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲಾತಿಗಳು ಕೂಡ ಲಭ್ಯ ಆಗಿದೆ. ಮಹತ್ವದ ದಾಖಲಾತಿಗಳು ಇಡಿ ಕೈ ಸೇರಿದೆ. 30 ಹುದ್ದೆ ಸೇಲ್ ಆಗಿದೆ. ಕೋಮುಲ್ನ 30 ಹುದ್ದೆ ಸೇಲ್ ಆಗಿರೋದು. ಒಂದೊಂದು ಹುದ್ದೆಗೆ 30 ಲಕ್ಷ ರೂಪಾಯಿಯನ್ನ ಕಲೆಕ್ಟ್ ಮಾಡಲಾಗಿದೆ ಅನ್ನುವಂತಹ ಸ್ಫೋಟಕ ಮಾಹಿತಿ ಈಗ ಇಡಿಗೆ ಸಿಕ್ಕಿರೋದು. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಕೂಡ ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡು ಅದರ ಬಗ್ಗೆನೂ ಕೂಡ ತನಿಖೆ ಆಗ್ತಾ ಇದೆ. ಕೋಲಾರ ಹಾಲು ಒಕ್ಕೂಟದ 75 ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡಲಾಗಿತ್ತು. ಒಂದು ಹುದ್ದೆಗೆ 30 ಲಕ್ಷ ರೂಪಾಯಿಯನ್ನ ವಸೂಲಿ ಮಾಡಲಾಗಿತ್ತು. ನೇಮಕಾತಿ ಸಮಿತಿಯ ಮುಖ್ಯಸ್ಥ ಕೋಮುಲ್ ಅಧ್ಯಕ್ಷ ನಂಜೇಗೌಡ, ಅಸಿಸ್ಟೆಂಟ್ ಮ್ಯಾನೇಜರು, ಕೃಷಿ ಅಧಿಕಾರಿ, ವಿಸ್ತರಣಾಧಿಕಾರಿ, ಡೇರಿ ಸೂಪರ್ವೈಸರು ಹಾಗೆ ಮೆಕ್ಯಾನಿಕ್ ಹುದ್ದೆಗಳಿಗೆ ನಡೆದಿದ್ದಂತಹ ಪರೀಕ್ಷೆ ನೋಡಿ. ಇಡಿ ಪ್ರಕಟಣೆಯನ್ನ ಕೂಡ ಹೊರಡಿಸಿದೆ. ಅದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಂದ್ರೆ ಕೋಮುಲ್ನಲ್ಲಿ ಹಲವಾರು ಹುದ್ದೆಗಳಿಗೆ ಬೇಕಾದಂತಹಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನ ನಡೆಸಲಾಗಿತ್ತು. ಅಲ್ಲಿ ಸಂದರ್ಶನದ ಪ್ರಕ್ರಿಯೆಯನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿತ್ತು. ಅಂದ್ರೆ ಯಾರಿಗೆ ಹೇಳ್ತಾರೆ, ಯಾರು ಲಂಚ ಕೊಡ್ತಾರೆ ಅಂತವರಿಗೆ ಕೆಲಸ ಕೊಡೋದು. ಅದರ ಜೊತೆಗೆ ಒಂದಷ್ಟು ಜನ ಪರೀಕ್ಷೆಗಳನ್ನ ಕೂಡ ಬರೆದಿರ್ತಾರೆ. ಆದ್ರೆ ರಿಸಲ್ಟ್ ಇನ್ನೂ ಕೂಡ ಬಂದಿರೋದಿಲ್ಲ. ರಿಸಲ್ಟ್ ಬರದೇನೆ ಒಂದಷ್ಟು ಜನಕ್ಕೆ ತರಬೇತಿಯನ್ನ ಕೂಡ ಕೊಡಲಾಗಿತ್ತು. ಮತ್ತೊಂದು ಕಡೆ ಕೆಲವೊಂದಿಷ್ಟು ರಾಜಕಾರಣಿಗಳು ಒಂದಷ್ಟು ಜನರ ಹೆಸರನ್ನ ಕೂಡ ಶಿಫಾರಸು ಮಾಡಿರ್ತಾರೆ. ಇಂತಿಂತವರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ. ಅಂತವರ 30 ಮಂದಿಯ ಪಟ್ಟಿ ಕೂಡ ಇಡಿ ರೇಡ್ ವೇಳೆ ಪತ್ತೆಯಾಗಿದೆ.